ಜೊತೆಲಿ ಬೆಳೆದಿರೋ ಗೆಳತಿರು ಆಟ ಆಡೋವಾಗ ಸ್ಕೂಲಿಗೆ ಹೋಗೋವಾಗ ನಂಗೂ ಹೋಗ್ಬೇಕು ಅನ್ಸ್ತಿತ್ತು. ಆದ್ರೆ ನೀನ್ ಇದೆಯಲ್ಲ, ನೀನ್ ಈ ಮನೆ ಮಾಡಿರೋ ಅನ್ಯಾಯನ ನೆನ್ಪಾಗೋದು. ಈ ಮನೆ ಮರ್ವಾದೆ ಕಿತ್ಕೊಂಡೆ, ನನ್ನ ಅಣ್ಣನ್ ನೆಮ್ಮದಿ ಕಿತ್ಕೊಂಡೆ, ಅದು ಅಲ್ದೆ ನನ್ ಬಾಲ್ಯನೂ ಕಿತ್ಕೊಂಡೆ. ಅಷ್ಟ್ ಸಾಲ್ದು ಅಂತ ಈಗ ನನ್ನ ಅಕ್ಕಗಿರ್ ಜೀವನನು ಕಿತ್ಕೊಳಕ್ ಬಂದಿದ್ಯಾ? ಇಲ್ಲ, ನೀನಂತ ತಾಯಿ ಅಂತ ನಾನು ಒಪ್ಕೊಳಕ್ಕಿಲ್ಲ. ಆ ಬ್ರಹ್ಮ ಬಂದ್ ಹೇಳಿದ್ರು ನಾನು ಒಪ್ಕೊಳಕ್ಕಿಲ್ಲ. ಹೊರ್ಟೋಗ್ಬಿಡು ಇಲ್ಲಿಂದ, ಹೊರ್ಟೋಗು. ಅದಕ್ಕೆ ನಿಮ್ ಮೇಲೆ ನಂಗೆ ತಾಯಿಗಿಂತ ಹೆಚ್ಚಾಗಿ ಪಿರುತಿ ಐತೆ. ಈ ಯಂಗ್ಸ್ನ ಇಲ್ಲಿಂದ ಕಳಿಸ್ಬಿಡು, ಕಳಿಸ್ಬಿಡು. ರಾಣಿ, ಯಾರು ತುಂಬ ಜನ ಅವರೇ ಅಂತ ಹೆದರ್ಕೋಬೇಡಿ, ನಾನಿದ್ದೀನಿ, ಧೈರ್ಯವಾಗಿರಿ. ಅಯ್ಯೋ, ಹೆದರಿಕೆನಾ? ಇವರೆಲ್ಲ ನಮ್ಮವರು, ನನಗೆ ಯಾವ ಹೆದರಿಕೆನೂ ಇಲ್ಲ. ಮಾಸ್ತಿ ಕೊಪ್ಪಳು ಅಜ್ಜಿ ಅಂದರೆ ಸುತ್ತಮುತ್ತ 10 ಹಳ್ಳಿ ಜನ ಅವ್ರಿಗೆ ಬಾಯಿ ಕೊಡೋಕ್ಕಾಗದೆ ಹೆದರಿ ನಡುಕ್ತಾರೆ. ಅಂಥದ್ರಲ್ಲಿ ಈ ಪೆದ್ದನ್ ಮಗನ ಸೇವೆ ಮಾಡ್ತಿದಾರಲ್ಲ ಅಜ್ಜಿ. ಅಜ್ಜಿ, ಎಲ್ಲ ಆರಾಮ? ಹಾ, ಎಲ್ಲ ಆರಾಮು ವೀರಭದ್ರು. ವಯಸ್ಸಾಯ್ತು, ಇನ್ನೇನಿರುತ್ತೆ ಹೇಳು, ಎಲ್ಲ ನಮ್ದು ಅವ್ರ ದಯೆ. ಏನೋ ವ್ಯತ್ಯಾಸ ಕಾಣ್ತಿದೆಯಲ್ಲ. ಆಗ್ಲಿ, ಮೊದಲು ಶಾಸ್ತ್ರ ಒಂದಾಗ್ಬಿಡ್ಲಿ, ಆಮೇಲೆ ನೋಡೋಣ. ಇವು ರಾಣಿ ಬಂದಾಯ್ತಲ್ಲಪ್ಪ, ಕರ್ಸು ನಮ್ಮ ಮನೆ ಸೊಸೆನ. ಸರಿ ಕಣ್ಮ, ಬಾರು ಹೋಗಿ ಕರ್ಕ ಬಾ. ಶಿವು, ಅಣ್ಣ ಎಲ್ಲಿ ಕಾಣ್ತಿಲ್ಲ? ಶಂಕರಿಗೆ ಬಾಟ್ಲು ಕಳಿಸು ಅಂತ ಹೇಳಿದ್ದೆ, ಕಳಿಸಿದೀಯಾ? ಫುಲ್ ಬಾಟ್ಲು ಕೊಟ್ಟಿದ್ದೀನಿ ದಣಿ, ಇನ್ನೇನು ಬರ್ತಾನೆ ಕೂಡ್ಕೊಂಡು ಎಲ್ಲಿ ಬಿದ್ದವನೋ ಏನು. ಸೌಭಾಗ್ಯ, ಶುಭ ಕಾರ್ಯ ನಡೀತಿದೆ. ಇಂಥ ಹೊತ್ತಿನಲ್ಲಿ ಆ ಶಂಕರನ್ ಕರೆದು ಯಾಕೆ ಶಿವ ಮನ್ಸು ಬೇಜಾರು ಮಾಡ್ತೀಯಾ? ಅವನು ಬರೋದು, ಬಂದಿಲ್ಲಿ ಏನೋ ಗಲಾಟೆ ಮಾಡೋದು ಸರಿ ಹೋಗೋದಿಲ್ಲ ಅಲ್ವಾಪ್ಪ ಶಿವ? ಅಯ್ಯೋ ಮಾವ, ನೀವು ಬಾಸ್ದು ಅವತಾರ ಇನ್ನು ನೋಡಿಲ್ಲ ಅನ್ಸತ್ತೆ. ಇವಾಗ ಬರ್ತಾರ ನೋಡಿ. ಬಾಸ್, ಹೊರಗ್ ಬನ್ನಿ ಸ್ವಲ್ಪ. ಅವ ಅಪ್ಪಯ್ಯ ಕುಡ್ತಾ ಬಿಟ್ಟವನೆ, 1 ತಿಂಗಳ ಮೇಲಾಯ್ತು. ಏನ್ ವೀರಭದ್ರ? ಅವ ಮಕ್ಕಳವ, ನಾನು ನಿಂತವ ಕೇಟೋಂಕಿತ ಬೇಡ್ಕೊಂಡಿವ್ನಿ, ಅದಕ್ಕೆ ಲೆಕ್ಕನೇ ಇಲ್ಲ. ಆದ್ರೆ ಈಗ ಬೇಡ್ಕೊಳಕ್ಕೆ ನನ್ನ ಹತ್ರ ಯಾವ ಕಾರಣನೂ ಇಲ್ಲ. ಆದ್ರೆ ಒಂದೇ ಒಂದು ಕಾರಣ ಐತೆ. ಅದು ನನಗೋಸ್ಕರ ಅಲ್ಲ ತಾಯಿ, ನನ್ನ ಮಕ್ಕಳಿಗೋಸ್ಕರ. ನನ್ನ ಮಕ್ಕಳು ಸತ್ಯ ಗೊತ್ತಿಲ್ಲದೆ ನನ್ನ ಮೇಲೆ ಕೋಪ ಮಾಡ್ಕೊಂಡವ್ರೆ. ಅದಕ್ಕೆ ನೀನು ಕೋಪ ಮಾಡ್ಕೋಬೇಡ ತಾಯಿ. ನನ್ನ ಮಕ್ಕಳ ಜಾಗದಾಗೆ ಯಾರೇ ಇದ್ರೂ ಅದನ್ನೇ ಮಾಡ್ತಾರೆ. ಅದಕ್ಕಂತ ಅವ್ರಿಗೆ ಶಿಕ್ಷೆ ಕೊಡ್ಬೇಡ ಕಣವ. ಅವ್ರಿಗೆ ಒಳ್ಳೆ ಮನಸ್ಸಿಂದ ಹರಿಸು.
ಮನಸ್ಸಿಗೆ ತುಂಬ ನೋವಾಗಿರ್ಬೇಕಲ್ವಾ? ಯಾಕ್ರೆ ಯಾಕೆ ಕೇಳ್ತಿದ್ದೀರಿ? ದಡ್ಡ, ನಾನೊಬ್ಬ ದಡ್ಡ. ನಾವು ಎತ್ತಾಡಿಸಿದ ಮಕ್ಕಳು ನಮ್ಮ ಎದೆ ಎತ್ತರಕ್ಕೆ ಬೆಳೆದ ಮೇಕೆ ನಮಗೆ ಅಣ್ಣಬಾರ್ದ ಮಾತಂದಾಗ ಬರೀ ನೋವಲ್ಲ ಶಾರು, ಬದುಕಿರುವಾಗಲೇ ಮೈ ಚರ್ಮ ಸುಳ್ದು ಕಿತ್ತೆಸ್ದಂಗಾಯ್ತದೆ. ಅದು ಗೊತ್ತಿದ್ರು ನೋವಾಯ್ತಲ್ಲ ಅಂತ ಕೇಳ್ತಿದ್ದೀನಲ್ಲ. ದಡ್ಡ, ನಾನೊಬ್ಬ ದಡ್ಡ. ಇಲ್ಲ ರೀ, ನನಗೆ ಎಳ್ಳಷ್ಟು ನೋವಾಗಿಲ್ಲ, ನೀವು ನೊಂದ್ಕೋಬೇಡಿ. ಶಾರು, ಮತ್ತೇಕೆ ಕಣ್ಣೀರು? ರೀ, ನನ್ನ ಮಕ್ಕಳು ಅಂದ್ರು ಬೈದ್ರು ನನಗೆ ಬೇಜಾರಿಲ್ಲ. ಎಷ್ಟೋ ದಿನ ಕತ್ಲು ಕೋಣೆಯಲ್ಲಿ ದಿನ ಕಳೆದವಳು ನಾನು. ಆದ್ರೆ ಈಗ ನಾನು ನನ್ನ ಮಕ್ಕಳ ಜೊತೆ ಇದ್ದೀನಿ, ನನ್ನ ಮನೆಯಲ್ಲಿದ್ದೀನಿ. ಆ ಮಕ್ಕಳವ ನನ್ನ ಆಸೆನೆಲ್ಲ ಈಡೇರಿಸಿದ್ಲು. ನನ್ನ ಮಕ್ಕಳು ನನ್ನ ಜೊತೆ ಮಾತಾಡಿದ್ರು ಪರವಾಗಿಲ್ಲ, ಕಣ್ಮುಂದೆ ಇದಾರಲ್ಲ ಅಷ್ಟು ಸಾಕು. ಆದ್ರೆ ನನಗೆ ಅಳು ಬರ್ತಾ ಇರೋದು ಮಕ್ಕಳು ಹೆತ್ತವ್ರಿಗಂದ್ರೆ ಪಾಪ ಸುತ್ತಕತ್ತೈತಂತೆ. ಅದು ನನಗೆ ಭಯ ಆಗ್ತಾ ಇರೋದು, ಅದಕ್ಕೆ ನನಗೆ ಅಳು ಬರ್ತಾ ಇರೋದು. ದೇವಿ ಪುತ್ರ ನಮ್ಮ ಮನೆಯಲ್ಲವನೇ. ನಮ್ಮ ಮನೆಗೆ ಮಾಕಾಳವನ ಶ್ರೀರಕ್ಷೆ ಐತೆ. ಅದು ಅಲ್ಲದೆ ಭಾರವಂತರ ಸೊಸೆ ಇರಬೇಕು ಅಂದ್ರೆ ನಮ್ಗೆ ಯಾವ ತೊಂದರೆನೂ ಆಗಲ್ಲಪ್ಪ.